ರೈತ ಬಂಧುಗಳು ನಮಸ್ಕಾರ. ಫಾರ್ಚೂನ್ ಕಾಟನ್ ಅಂಡ್ ಆಗ್ರೋ ಇಂಡಸ್ಟ್ರಿ ಗೌರಖ್ಪುರ ಹಾವೇರಿ ಇವರ ವತಿಯಿಂದ ಸಿಬಿಎಂ ಕ್ಷೀರಾಮೃತ ಸೂರ್ಯ ಅನ್ನೋ ಉತ್ಪನ್ನನ ಮೊದಲು ಈ ರೈತರಿಗೆ ಕೊಟ್ಟಿದೀವಿ ನಾವು. ಈ ರೈತರಿಗೆ ಇದರ ಪ್ರಯೋಜನ ತಗೊಂಡು ಅದೇ ತರನೇ ಈ ರೈತರಿಗೆ ಹೇಳಿದ್ರು, ಇವರು ಕೂಡ ಬಳಸ್ತಾ ಇದಾರೆ. ಅಲ್ಲಿಂದ ಈ ರೈತರಿಗೆ ಹೇಳಿದಾರೆ, ಅವರು ಕೂಡ ಈ ಉತ್ಪನ್ನನ ಬಳಸ್ತಾ ಇದಾರೆ. ಸರ್, ಈ ಉತ್ಪನ್ನ ನೀವೇ ಇವ್ರಿಗೆ ಕೊಟ್ರ? ಹೌದ್ರಿ. ಹಾ ಸರ್, ಮೊದ್ಲು ನೀವು ಬಳಸಿ ನಿಮಗೆಲ್ಲ ಯಾವ ಅನುಕೂಲ? ನಮಗೆ ಎಲ್ಲಾ ಅನುಕೂಲ ಆತ್ರಿ. ನಮಗೆ ಅನುಕೂಲ ಆಗಿದ್ ಅವ್ರಿಗೆ ಹೇಳಿದ್ರಿ, ಅವ್ರು ತಗೊಂಡ್ ಬಳಸಕತ್ತಾರ. ಹಾ ಸರ್, ಮೊದ್ಲೇ ನಾವು ಇವರ ಹಳೆ ಮೊದಲನೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ರೈತರು ಬಳಸಿದ್ರಿಗೆಲ್ಲ ಯಾವ ಪ್ರಯೋಜನ ಆಗಿದೆ ಅಂತ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತೋರಿಸಿದೀವಿ. ರೈತರಿಂದ ಈ ರೈತರು ಕೊಡ್ಸಿದ್ದಾರೆ. ಈ ಉತ್ಪನ್ನ ಆ ರೈತರು ಬಳಸಿದ್ಮೇಲೆ ಯಾವೆಲ್ಲ ಪ್ರಯೋಜನ ಆಗಿದೆ ಅಂತ ನಿಮ್ಗೆ ಅವ್ರ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಸರ್, ನಿಮ್ ಪರಿಚಯ, ನಿಮ್ ಹೆಸರು ಸರ್? ನಾವು ವೆಂಕಟೇಶ್ ರೀ. ವೆಂಕಟೇಶ್, ಮಲ್ಲೇನಹಳ್ಳಿ ಗ್ರಾಮ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲಾ. ಹಾ ಸರ್, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲಾ. ಸರ್, ಈಗ ನಿಂಗಪ್ಪ ಅನ್ನೋ ರೈತರು ನಿಮಗೆ ಈ ಉತ್ಪನ್ನ ಕೊಟ್ರಲ್ಲ, ನಿಮಗೆ ಈ ಉತ್ಪನ್ನ ಬಳಸಿದ್ಮೇಲೆ ಯಾವೆಲ್ಲ ಪ್ರಯೋಜನ ಆಗಿದೆ ಸರ್? ಇದರಿಂದ ನಮ್ ದನ ಕರ ಮೇ ತಿಂತಾವ್ರಿ, ಕಚ್ಚಿ ಹುಲ್ಲು ನೀರು ಎಲ್ಲ ಕುಡಿತಾವು. ಇದರಿಂದ ಹಾಲು ಇಂಪ್ರೂವ್ ಆಗೈತಿ. ಹಾಲು ಇಂಪ್ರೂವ್ಮೆಂಟ್ ಆಗಿದೆ ಸರ್. ಮೊದ್ಲು ಬೇರೆ ಫುಡ್ ಬಳಸ್ತಾ ಇದ್ರಲ್ಲ, ಅವಾಗ ಎಷ್ಟು ಹಾಲು ಕೊಡ್ತಾ ಇದಾವೆ, ಇವಾಗ ಎಷ್ಟು ಹಾಲು ಕೊಡ್ತಾ ಇದಾವೆ? ಅವಾಗ 7-8 ಆಗದ್ರಿ. 7-8 ಈಗ 13-14 ಆಗತ್ರಿ. ಹಾ ಸರ್, ಅಲ್ಲಿ 4 ಲೀಟರ್ ಜಾಸ್ತಿ. ಹೌದು. ನೋಡಿ ರೈತ ಬಾಂಧವರೇ, ಈ ಉತ್ಪನ್ನನ ಇವರು 3 ತಿಂಗಳಿಂದ ಬಳಸ್ತಾ ಇದ್ದಾರೆ. ಇದರಿಂದ 4 ಲೀಟರ್ ಹಾಲು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಈ ರೈತರು. ಸರ್, ಅದೇ ತರ ಆಕಳಲ್ಲಿ ತಯಾರಿ ಯಾವ ತರ? ತಯಾರಿ ಆಗೈತ್ರಿ, ಮಿಂಚಾಗಿದಾವು, ತಯಾರಿನ ಆಗಿದಾವು. ಈಗ ಅಡ್ಡಿ ಎಲ್ಲ ಇಂಪ್ರೂವ್, ಮೇವು ಕೀವು ಎಲ್ಲ ಚಲೋ ತಿಂತಾವೆ. ಇದನ್ನ ಹಾಕತ್ತ ವಿಚಾರ ಸರ್. ಸರ್, ಫ್ಯಾಟ್ ಮೊದ್ಲು ಎಷ್ಟು ಬರ್ತಾ ಇತ್ತು, ಇವಾಗ ಎಷ್ಟು ಬರ್ತಾ ಇದೆ? ಫ್ಯಾಟ್ ಒಂದ್ ಮಿನಿಮಮ್ ಬಂದೇ ಬರತ್ರಿ. ಮೊದ್ಲು ಒಂದಿಷ್ಟು ಸ್ವಲ್ಪ ಬಂದೇ ಬರ್ತದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಅಡ್ಡಿ ಅಲ್ಲ, ಈಗಲ್ಲ ಈಗ ಹಾಕತ್ತ ಮೇಲೆ. ಸರ್, ನೀವು ಮೊದ್ಲು ಬೇರೆ ಫುಡ್ ಬಳಸ್ತಾ ಇದ್ರಲ್ಲ, ಅವಾಗ ಎಷ್ಟು ಹಾಲು ಕೊಡ್ತಾ ಇದ್ವು? ಮತ್ತೆ ನಮ್ಮ ಈ ಸಿಬಿಎಂ ಕ್ಷೀರಾಮೃತ ಸೂರ್ಯನ ಉತ್ಪನ್ನ ಬಳಸಿದ್ಮೇಲೆ ಈಗ ಎಷ್ಟು ಹಾಲು ಕೊಡ್ತಾ ಇದೆ ಸರ್? ಇದರಿಂದ ಅವಾಗ 1 ಆಕಳ 2 ಲೀಟರ್ ಹಾಲು ಜಾಸ್ತಿ ಮಾಡೈತ್ರಿ. ಒಂದ್ ಆಕಳು 2 ಲೀಟರ್ ಹಾಲು ಜಾಸ್ತಿ ಮಾಡೈತ್ರಿ. ಈಗ ಎರಡು ಆಕಳಿಂದ ಅಲ್ಲಿಗೆ 4 ಲೀಟರ್ ಹಾಲು ಹೆಚ್ಚಿಗೆ ಆಗೈತಿ. 4ರಿಂದ ಒಂದು 5 ಲೀಟರ್ ಆಗಿದೆ. ಇಂಪ್ರೂವ್ ಆಗ್ಯಾರ ಆಕಳುಗಳು. ಕರ ಮರಿಗೂ ಹಾಕ್ತೇವ್ರಿ. ಅವ್ 2 ಆಕಳು ಸೇರಿ ಎಷ್ಟು ಆಗ್ತಾ ಇತ್ತು ಸರ್ ಹಾಲು? ಅವಾಗ 8 ಹಿಂಗ 7:30, 8, 9 ಹಿಂಗ ಆಗದ್ರಿ. ಈಗ 13 ಲೀಟರ್ 13:30 ಹಿಂಗ ಹಾಕತ್ರಿ. ಹಂಗಾರೆ 5ರಿಂದ 6 ಲೀಟರ್ ಹಾಲು ಹೆಚ್ಚಿಗೆ ಆಗೈತ್ರಿ. ಈಗ ಹಾಲಿನ ರೇಟ್ 1 ಲೀಟರ್ ಎಷ್ಟು ಬರ್ತಾ ಇದೆ ಸರ್? ಅವಾಗ 34 ಐತಿ ಒಟ್ಟು. 34 ಸಹಾಯಧನ ಸೇರಿ 40 ರೂಪಾಯಿ ಬೀಳ್ತದೆ. 40 ರೂಪಾಯಿ ಬೀಳುತ್ತೆ ಸರ್ 1 ಲೀಟರ್. ಈಗ 1 ಲೀಟರ್ ಹಾಲಿಗೆ 40 ರೂಪಾಯಿ ಅಂದ್ರೆ ಮೊದ್ಲು ನಿಮಗೆ 8 ಲೀಟರ್ ಹಾಲಿಗೆ 320 ರೂಪಾಯಿ ಒಂದ್ ದಿನಕ್ಕೆ ಒನ್ ಟೈಮ್ ಸಿಗದ. ಹೌದ್ರಿ. ಈಗ ಅದೇ ತರನೇ ನಿಮಗೆ ಒಂದು 13 ಲೀಟರ್ ಹಾಲು ಅಂತ ಅಂದ್ರೆ ನಿಮಗೆ 40 ರೂಪಾಯಿದಂಗೆ ಒಂದು 520 ರೂಪಾಯಿ. ಒಂದ್ ದಿನಕ್ಕೆ ಒಂದ್ ಹೊತ್ತಿ ನಿಮಗೆ 200 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಸಿಗ್ತಾ ಇದೆ. ನೋಡಿ ರೈತ ಬಾಂಧವ್ರೆ, ಈಗ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದೀವಲ್ಲ, ಒಂದ್ ಹೊತ್ತಿಗೆ ಇವರಿಗೆ 200 ರೂಪಾಯಿ ಜಾಸ್ತಿ ಸಿಗ್ತಾ ಇದೆ. ಮತ್ತು ಮೊದ್ಲು ಎಷ್ಟು ಫುಡ್ ಹಾಕ್ತಾ ಇದಾರಲ್ಲ ಅಷ್ಟೇ ಪ್ರಮಾಣದಲ್ಲಿ ಹಾಕಿನೂ ಕೂಡ ಇವರಿಗೆ ಇಷ್ಟೆಲ್ಲ ಲಾಭಗಳು ಸಿಕ್ಕಿದೆ ಇವರಿಗೆ. ಅದೇ ತರ ಸರ್, ನಮ್ಮ ಉತ್ಪನ್ನ ಈ ಆಕಳಿಗೆ ಹೊರತುಪಡಿಸಿ ಮತ್ತೆ ಬೇರೆ ಎಲ್ಲ ನಮ್ಮ ಸಿಬಿಎಂ ಕ್ಷೀರಾಮೃತ ಉತ್ಪನ್ನ ಈ ಮಣಕುಗಳಿಗೂ ಹಾಕ್ತಾ ಇದ್ದಾರೆ. ಕುಡಿಯೋದು ನೀರು, ತಿಂಡಿ ಹಾಕಿ ನೀರು ಕುಡಿಯೋದ್ರ. ತಿಂಡಿ ಹಾಕಿ ಮೇವು ಚಲೋ ತನ್ನಕತ್ತಾವ್ರಿ. ಮೇವು ಚೆನ್ನಾಗಿ ತಿಂತಾವ್, ಮತ್ತೆ ನೀರು ಚಲೋ ಕುಡಿತಾವ್. ಆಮೇಲೆ ಹುಲ್ಲು ಮೇವು ಕಡ್ದು ಚಲೋ ತಿಂತಾವ್. ಒಟ್ಟಾರೆಯಾಗಿ ನಮ್ಮ ಉತ್ಪನ್ನದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ಇಲ್ರಿ, ಅದರಿಂದ ನಮ್ಗೆ ಬಾರಿ ಚಲೋ ಆಗೈತ್ರಿ. ದನ ಕರ ಮಿಂಚು ಆಗ್ಯಾವು, ದನ ಇಂಪ್ರೂವ್ ಆಗ್ಯಾವ, ಹಾಲಿಂದ ಇಂಪ್ರೂವ್ ಆಗೈತಿ. ಎಲ್ಲ ದರವನ್ ಮೇ ತಿನ್ನೋದ್ರಿಂದ ಅದರಿಂದ ಇಂಪ್ರೂವ್ ಆಗ್ಯಾವ್ರಿ. ಸಂಪೂರ್ಣವಾಗಿ ಬೇರೆ ರೈತರು ಇದನ್ನ ನಂಬಿ ಬಳಸಬಹುದು ಅಂತ ನೀವು ಸಲಹೆ ಕೊಡ್ತೀರಾ? ಹೌದೌದೌದ್ರಿ, ಕೊಡ್ತಾರೆ. ಅಡ್ಡಿ ಇಲ್ಲ, ಚೆನ್ನಾಗ್ ಬರ್ತದ್ರಿ. ಇದು ನಾನಾ ತರ ಮಿಕ್ಸ್ ಐತಲ್ರಿ, ಅದರಿಂದ ಎಲ್ಲ ಅಡ್ಡಿ ಅಲ್ಲ, ಪರವಾಗಿ. ನೋಡಿ ರೈತ ಬಾಂಧವರೇ, ಈ ಉತ್ಪನ್ನನ ರೈತರೆಲ್ಲ ಇಷ್ಟೆಲ್ಲ ಅನುಕೂಲಗಳನ್ನ ತಗೊಂಡಿದ್ದಾರೆ. ಅದೇ ತರ ಈ ಉತ್ಪನ್ನ ಸದುಪಯೋಗ ನೀವೆಲ್ಲರೂ ತಗೊಳ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ತರ ಸರ್, ಇಷ್ಟೆಲ್ಲ ಮಾಹಿತಿ ಹೇಳಿದಕ್ಕಾಗಿ ಸಿಬಿಎಂ ಕ್ಷೀರಾಮೃತ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ.